ಜೈ ಭೀಮ್ ಬಂಧುಗಳೇ, ಏನಿವತ್ತು ಬೆಂಗಳೂರು ಮಹದೇವಪುರ ಕ್ಷೇತ್ರದ ಪೂರ್ವ ತಾಲೂಕಿನಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕಾಡುಗೋಡಿ ಭಾಗದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ವಿಷಯ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಬಲಗೈ ಸಮುದಾಯಗಳ ಏನು ಇವತ್ತು ರೋಸ್ಟರ್ ಬಿಂದು ಆಗಿರ್ಬೋದು ಅಥವಾ ಅಂಕಿಅಂಶಗಳ ಪ್ರಕಾರ ಆಗಿರ್ತಕ್ಕಂಥ ಏನು ಬಲಗೈಗಾಗಿರ್ತಕ್ಕಂಥ ಏನು ತೊಡಕುಗಳಿದ್ದಾವೆ, ನಮ್ಮ ಹಕ್ಕುಗಳನ್ನು ನಮಗೆ ನೀಡೋದರಲ್ಲಿ ಸರ್ಕಾರ ಮತ್ತು ಇನ್ನಿತರರು ನಮಗಾಗಿರ್ತಕ್ಕಂಥ ಧೋರಣೆ ವಿಚಾರದಲ್ಲಿ ಬರುವಂಥ 25ನೇ ತಾರೀಕು ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು, ಬಲಗೈ ಸಂಘಟನೆಗಳು ಮತ್ತು ಎಲ್ಲ ಸಮಾನ ಮನಸ್ಕರು ಫ್ರೀಡಮ್ ಪಾರ್ಕಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಹೋರಾಟದ ಮುಖಾಂತರವಾಗಿ ಹಮ್ಮಿಕೊಂಡಿರ್ತಾರೆ. ಆ ಒಂದು ವಿಚಾರವಾಗಿ ಪೂರ್ವಭಾವಿಯಾಗಿ ಈ ಪೂರ್ವ ತಾಲೂಕಿನಿಂದ ಎಲ್ಲ ಸಂಘ ಸಂಸ್ಥೆಗಳೆಲ್ಲ ಕೂಡ ಒಕ್ಕೂಟದ ವತಿಯಿಂದ ಈ ಒಂದು ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ಗೊಂದಲಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ಕೂಡ ಭಾಗಿಯಾಗ್ತೇವೆ. ನಮ್ಮ ಹೋರಾಟ, ನಮ್ಮ ಗೆಲುವಿಗಾಗಿ ನಾವು ಕೂಡ ಆ ಒಂದು ಸಮಾವೇಶದಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ತೇವೆ, ನಮ್ಮ ಬೆಂಬಲ ಇದೆ ಅಂತಂದ್ಬಿಟ್ಟು ಹೇಳಿ ಇವತ್ತೆಲ್ಲ ನಾವು ಈ ಕಾಡುಗೋಡಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರ್ತಕ್ಕಂಥದ್ದು. ಈ ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟಂತೆ ಎಲ್ಲ ಹಿರಿಯ ಮುಖಂಡರು ಬಂದಿದ್ದಾರೆ. ಅವರನ್ನು ಸ್ವಾಗತಿಸಬೇಕು ಅಂತಂದ್ಬಿಟ್ಟು ಹೇಳಿ ನಮ್ಮ ಬೆಳ್ತೂರು ವೆಂಕಟೇಶ್ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ಎಲ್ಲರಿಗೂ ಜೈ ಭೀಮ್. ಏನಿವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ಈ ಭಾಗದ ಹಿರಿಯ ಹೋರಾಟಗಾರರು, ದಲಿತ ಸಂಘರ್ಷ ಸಮಿತಿಯ ಪರಿವರ್ತನವಾದದ ರಾಜ್ಯ ಸಂಘಟನಾ ಸಂಚಾಲಕರಾದಂಥ BM ವೆಂಕಟೇಶ್ ಅವರು ಭಾಗವಹಿಸಿದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಮತ್ತೊಬ್ಬ ಹಿರಿಯರಾದಂತಹ ನಮ್ಮ ಸಾದರಮಂಗಲ SK ವೆಂಕಟೇಶ್ ಅವರು ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿಯ ರಾಜ್ಯ ಕಾರ್ಯದರ್ಶಿಗಳು, ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಮತ್ತೊಬ್ಬ ನಮ್ಮ ಆತ್ಮೀಯ ಗೆಳೆಯರು, ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದಂತಹ ನಮ್ಮ ಕಾಡುಗೋಡಿ ಸಣ್ಣಪ್ಪ ಅವರು ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಮಹದೇವಪುರ ದಲಿತ ಸಂಘದ ಅಧ್ಯಕ್ಷರು ಆದಂತಹ ಆತ್ಮೀಯರಾದಂತಹ ಪ್ರವೀಣ್ ಅವರು ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಮತ್ತು ಈ ಭಾಗದ ಪೂರ್ವ ತಾಲೂಕು ಅಧ್ಯಕ್ಷರು ಮತ್ತು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಣ್ಣಯ್ಯ ಅವರ ಬಣದ ಮುಖಂಡರಾದಂಥ ವೆಂಕಟರಮಣ್ಣವರಿದ್ದಾರೆ. ಅವ್ರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ. ಮತ್ತೊಬ್ಬ ನಮ್ಮ ಗೆಳೆಯರಾದಂತಹ ಹಿರಂಡಳ್ಳಿ ನಾಗೇಶ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಕರ್ನಾಟಕ ಸೇನೆಯ, ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಮತ್ತೊಬ್ಬ ಹಿರಿಯ ಮುಖಂಡರಾದಂತಹ ನಮ್ಮ DP ರಾಜಣ್ಣವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಮತ್ತು ಬಾಬು ಅವರು ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗ, ಅವರು ಕೂಡ ಭಾಗವಹಿಸ್ತಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಮತ್ತು ನಮ್ಮ ರಮೇಶ್ ಅವರು ಕರ್ನಾಟಕ ಬಿಡುಗಡೆ ಸಮಿತಿ, ಅವರು ಕೂಡ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಆದೂರು ಗಣೇಶ್ ಅವರು ಪ್ರಜಾ ವಿಮೋಚನಾ ಚಳವಳಿ ಕಡೆಯಿಂದ ಅವರು ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ. ಮತ್ತು ನಮ್ಮ ಮಾದೇಶ್ ಅವರು ಸಾತಮಂಗಳೂರು, ಅವರು ಕೂಡ ಮಹದೇವಪುರ ದಲಿತ ಸಂಘದ ಮುಖಂಡರು, ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತೇನೆ. ಮತ್ತು ನಮ್ಮ ಶ್ರೀನಿವಾಸ ಗುಟ್ಟವರು, ಪಟ್ಟಣದವರು, ರಾಘವೇಂದ್ರ ಅವರು, ಮತ್ತು ಇನ್ನೊಬ್ಬ ನಮ್ಮ ಗೆಳೆಯ ಕಿಸ್ತುರಾಜ್ ಅವರು ಬಂದಿದ್ದಾರೆ. ಅವರು ರಾಜ್ಯಾಧ್ಯಕ್ಷರು, DSSನ ಜೈ ಭೀಮ್ ಗರ್ಜನೆಯ ಅಧ್ಯಕ್ಷರು. ಅವ್ರಿಗೂ ಕೂಡ ಇದು ಮಾಡ್ತೀವಿ. ಮತ್ತು ನಮ್ಮ ಇನ್ನೊಬ್ಬ ಹಿರಿಯ ಮುಖಂಡರಂತಹ ಈ ಕಾಡುಗೋಡಿ ಭಾಗದ DT ರಾಜಣ್ಣವರು ಬಂದಿದ್ದಾರೆ. ಅವರು ಕೂಡ ದಲಿತ ಸಂಘ ಸಮಿತಿಯ ರಾಜ್ಯ ಮುಖಂಡರು. ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತೀನಿ. ಮತ್ತು ಮಹಿಳಾ ಮುಖಂಡರಾದಂತಹ ಫಾತಿಮಾ ಅವರು ಮತ್ತು ಲಕ್ಷ್ಮಿ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೀನಿ. ಮತ್ತು
ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಈ ದಿನ ತುರ್ತಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರು, ಪತ್ರಿಕೆ ವರದಿಗಾರರು ಹಾಗೂ ಈ ಭಾಗದ ಬೆಂಗಳೂರು ತಾಲೂಕು ಮಹದೇವಪುರ ಕ್ಷೇತ್ರದ ಎಲ್ಲ ಮುಖಂಡರುಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತೀನಿ. ನಿಮ್ಮೆಲ್ಲರೂ ಕೂಡ ನಾನು ಮೊಟ್ಟ ಮೊದಲಾಗಿ ಭೀಮ ಸ್ವಾಗತವನ್ನು ಕೋರ್ತೇನೆ. ಯಾಕೆಂದರೆ ಟೈಮ್ ಕಡಿಮೆ ಇದೆ. ಎಲ್ಲರ ಹೆಸರು ಮಾತಾಡೋಕ್ಕೋದ್ರೆ 10 ನಿಮಿಷ ಆಗಿಬಿಡ್ತದೆ. 5 ಎಲ್ಲರೂ ಒಂದು 2 ನಿಮಿಷ ಮಾತಾಡೋಣ ಅಂಥೇಳಿ ಇವತ್ತು ಈ ಒಂದು ಸಭೆಗೆ ಬಂದಿರತಕ್ಕಂಥ ಎಲ್ಲ ಸ್ವಾಭಿಮಾನಿ ಬಲಗೈ ಸಮುದಾಯದ ಎಲ್ಲ ನಾಯಕರುಗಳಿಗೆ ನಾನು ಸ್ವಾಗತ ಕೋರ್ತಾ, ಏನು ರಾಜ್ಯದಲ್ಲಿ ಈ ಬಲಗೈ ಮತ್ತು ಎಡಗೈ ಸಮುದಾಯಗಳು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಬಲಗೈ ಸಮುದಾಯದವರು ಎಡಗೈ ಸಮುದಾಯದ ಮೇಲೆ, ಎಡಗೈ ಸಮುದಾಯದವರು ಬಲಗೈ ಸಮುದಾಯದ ಮೇಲೆ ಹೋರಾಟಗಳನ್ನು ಮಾಡ್ತಾಯಿದ್ವಿ. ಒಬ್ರಿಗೊಬ್ಬರು ಕಂಡು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾಯಿದ್ವಿ ನಾವು. ಕಾರಣ ಇಷ್ಟೇ, ಏನು 30 ವರ್ಷಗಳಿಂದ ಈ ಒಂದು ವರ್ಗೀಕರಣದ ಹೋರಾಟ ನಡೀತಾ ಇದೆ. ಆ ವರ್ಗೀಕರಣ ಹೋರಾಟಕ್ಕೆ ನಾವು ಕೂಡ ದಲಿತ ಸಂಘಟನೆಗಳು ಮತ್ತು ಜಾತ್ಯತೆ ನಿಲುವು ಹೊಂದಿರತಕ್ಕಂಥ ಎಲ್ಲ ಸಮುದಾಯಗಳು ಆ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದೀವಿ. ಈಗ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಆಯಿತು. ಈ ಒಳ ಮೀಸಲಾತಿಯನ್ನು ಸುಮಾರು ಹೋರಾಟ ಆದಮೇಲೆ ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಆಯಿತು. ಏನಪ್ಪ ಆ ಜಡ್ಜ್ಮೆಂಟ್ ಅಂದರೆ, ಈ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಅಲ್ಲೇ ಅವರಿಗೆ ತೀರ್ಮಾನಗಳು ಮಾಡ್ಕೊಬೇಕಂತೇಳಿ ಆ ರಾಜ್ಯ ಸರ್ಕಾರಗಳಿಗೆ ಈ ಒಂದು ನಿರ್ದೇಶನ ಕೊಡ್ತು. ಈ ವಿಚಾರವಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಈ ಜನಗಣತಿಯನ್ನು ನಡೆದು ಸುಮಾರು 2011ರಲ್ಲಿ ನಡೆದಂಥ ಒಂದು ಜನಗಣತೆ, ಮತ್ತು ಈಗ ಮೊನ್ನೆ ಒಂದು 2024ರಲ್ಲಿ ಜನಗಣತೆಯನ್ನು ನಡೆತು. ಈ ಒಂದು ಅಧ್ಯಕ್ಷತೆಯನ್ನು ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರಿಗೆ ಉಸ್ತುವಾರಿಯನ್ನು ಕೊಟ್ಟು ಈ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಏನು ಎಡಗೈ ಬಲಗೈ ಸಮುದಾಯಗಳು ಏನಿದೆ ಇವುಗಳ ಸಮೀಕ್ಷೆಯನ್ನು ಮಾಡಿ ನಮಗೆ ವರದಿ ಸಲ್ಲಿಸಿ ಅಂಥೇಳಿ ಸರ್ಕಾರ ಅವರಿಗೆ ಆಯೋಜನೆ ಮಾಡಿತು. ಆದರೆ ಈ ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕವಾಗಿದ್ದು ಅಂತೇಳಿ ನಾವು ಕೂಡ ಅದನ್ನು ವಿರೋಧ ಮಾಡ್ತಾಯಿದ್ವಿ. ಏಕೆಂದರೆ ಸರಿಯಾದ ಒಂದು ಸೆನ್ಸಸ್ ಆಗಿಲ್ಲ, ಜನಗಣತೆಯನ್ನು ಸರಿಯಾಗಿ ನಡೆದಿಲ್ಲ. ನಾವು ಹೇಳೋದಿಷ್ಟೇ, ನಾವು ಯಾವ ಎಡಗೈ ಸಮುದಾಯದ ವಿರೋಧಿಗಳು ಅಲ್ಲ. ನಾವು ಅವರು ಏನು ಮೀಸಲಾತಿ ಇದೆ ಆ ಮೀಸಲಾತಿನ ಅವರು ಕೇಳೋದ್ರಲ್ಲಿ ಅವ್ರ ಹಕ್ಕಿದೆ, ಕೇಳಿ. ಆದರೆ ನಮ್ಮ ಸಮುದಾಯಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ವಿರುದ್ಧವಾಗಿ ಮಂದಕೃಷ್ಣ ಮಾದಿಗ ಅಂತೇಳಿ, ನಮಗೆ ಆ ಪದ ಬಳಸೋಕ್ಕೆ ಬೇಜಾರಾಗುತ್ತೆ. ಹೊಲೆಯ ಮಾದಿಗ ಪದ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಇದು ಭಾಳ ಅವಮಾನ ಪದಗಳು. ಈ ಪದಗಳನ್ನ ಮನುವಾದಿಗಳು ಇದನ್ನು ಜಾರಿಗೆ ತಂದರು. ಈ ಪದ ಇವತ್ತು ಕೂಡ ಚಾಲ್ತಿಯಲ್ಲಿದೆ. ನಾವು ಹೊಲೆಯ ಮಾದಿಗ ಅಂತ ಬೈದರೆ ಅವ್ರ ಮೇಲೆ ಅಟ್ರಾಸಿಟಿ ಆಗ್ತೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ಕಾಯ್ದೆಯಲ್ಲಿ ಅವ್ರನ್ನ ಪ್ರಕರಣ ದಾಖಲು ಮಾಡ್ತೀವಿ. ಆದರೆ ಇವತ್ತು ಅದೇ ಪದಗಳನ್ನು ಇವತ್ತು ನಮ್ಮ ಆಂಧ್ರದಲ್ಲಿ ಆದಂಥ ಒಂದು ಘಟನೆ ಏನಪ್ಪ ಅಂದರೆ, ಆ ಒಳ ಮೀಸಲಾತಿಯನ್ನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಜಾರಿ ಆಯಿತು. ನಾವು ಸ್ವಾಗತ ಕೊಡ್ತೇವೆ, ಅದಕ್ಕೇನು ಅದರಲ್ಲಿ ನಮ್ಮದೇನು ವಿರೋಧ ಇಲ್ಲ. ಆದರೆ ಮಂದಕೃಷ್ಣ ಮಾದಿಗವರು ನಮ್ಮ ಕರ್ನಾಟಕದ ಮೊನ್ನೆ ಒಂದು ಎಡಗೈ ಸಮುದಾಯದ ಹೋರಾಟಕ್ಕೆ ಪ್ರತಿಭಟನೆಗೆ ಬಂದು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು ಈ ಹೋರಾಟವನ್ನು ಹಿನ್ನಡೆ ಮಾಡ್ತಾ ಇದ್ದಾರೆ. ಬಲಗೈ ಸಮುದಾಯದ ವಿರೋಧಿಗಳು, ಎಡಗೈ ಸಮುದಾಯದ ವಿರೋಧಿಗಳಂತ ಹೇಳಿದ್ದಾರೆ. ಅವ್ರ ಮೇಲೆ ಕೂಡಲೇ ಪ್ರಕರಣ ಈಗಾಗಲೇ ಬೀದರ್ನಲ್ಲಿ ಕೂಡ ನಿನ್ನೆ ಒಂದು ಪ್ರಕರಣ ಕೂಡ ದಾಖಲೆ ಮಾಡಿದ್ದಾರೆ ನಮ್ಮ ಬಲಗೈ ಸಮುದಾಯದವರು. ಯಾಕಂದರೆ ಒಬ್ಬ ರಾಷ್ಟ್ರೀಯ ನಾಯಕರು ಈ ದೇಶದಲ್ಲಿ ಒಬ್ಬ ಕಾಂಗ್ರೆಸ್ ಪಕ್ಷದ, ನಾವು ಪಕ್ಷ ಅಂತ ಏನಿಲ್ಲ, ಇದುವರೆಗೂ ಯಾರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರಲಿಲ್ಲ. ಆದರೆ ಅವರ ಸುಮಾರು 50 ವರ್ಷಗಳ ಹೋರಾಟ ಅವರಿಗೆ ಆ ಒಂದು ಪದವಿಯನ್ನು ತಂದುಕೊಡ್ತು. ಇವತ್ತು ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ. ಸಾಲದಿದ್ದರೆ ಇದರಲ್ಲಿ ನಮ್ಮ ಏನು ಕ್ಯಾಬಿನೆಟ್ ಮಂತ್ರಿಗಳಾಗಿರ್ತಕ್ಕಂಥ ಮಹದೇವಪ್ಪನವರ ವಿರುದ್ಧ ಕೂಡ ಇವರು
ಏನು ಚಪ್ಪಲಿಯಿಂದ ಹೊಡೆದು ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ವಿರೋಧ ಮಾಡ್ತಾ ಇದ್ದೇವೆ. ನಮ್ಮ ನಾಯಕನ ವಿರುದ್ಧವಾಗಿ ಈ ರೀತಿಯಾಗಿ ನಡ್ಕೊಂಡ್ರೆ ನಾವು ಕೂಡ ಅದಕ್ಕೆ ಪ್ರತಿಭಟನೆ ಮಾಡೋ ಶಕ್ತಿ ನಮಗೂ ಇದೆ, ನಾವು ಕೂಡ ಹೊಡೆಯುವಂಥ ಶಕ್ತಿ ನಮಗೂ ಇದೆ. ಆದರೆ ನಿಮ್ಮ ಮನಸ್ಥಿತಿಗೆ ನಾವು ಹಿಡಿಯೋದಿಲ್ಲ. ಯಾಕಂದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳ ಮೇಲೆ, ಅವರ ಸಿದ್ಧಾಂತಗಳ ಮೇಲೆ ನಡೀತಿರ್ತಕ್ಕಂಥ ನಮ್ಮ ಬಲಗೈ ಸಮುದಾಯದವರು ನಾವು ಇವತ್ತು ಎಡಗೈ ಸಮುದಾಯದ ನಾಯಕರಿಗೆ ಮನವಿ ಮಾಡ್ಕೊಳ್ತೇವೆ. ದಯವಿಟ್ಟು ಈ ಒಂದು ಅಪಪ್ರಚಾರವನ್ನು ನಿಲ್ಲಿಸಬೇಕು. ನಿಲ್ಲಿಸಿಲ್ಲ ಅಂದರೆ ನಿಮ್ಮ ವಿರುದ್ಧ ಹೋರಾಟನೂ ಮಾಡಬೇಕಾಗುತ್ತೆ ಅಂತ ನಾವು ಈ ಒಂದು ವೇದಿಕೆ ಮುಖಾಂತರ ನಾವು ಕೂಡ ಪತ್ರಿಕೆ ಮುಖಾಂತರವಾಗಿ ನಾವು ಮಾಧ್ಯಮಗಳ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಇದರಲ್ಲಿ ಜೊತೆಯಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಕೂಡ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು, ಅವರಿಗೆ ಅವಮಾನ ಮಾಡತಕ್ಕಂಥದ್ದು ಮತ್ತು ಜಾತಿ ವ್ಯವಸ್ಥೆಯನ್ನು ಜಾರಿ ತರುವಂಥ ಒಂದು ವಿಚಾರದಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಭಾಸ್ಕರ್ ಪ್ರಸಾದ್ ಎಲ್ಲಿದ್ರಿ? ಯಾವ ಹೋರಾಟಗಾರ? ಈಗ ಎಡಗೈ ಸಮುದಾಯದ ಮುಂಚೂಣಿ ನಾಯಕನಾಗ್ಬಿಟ್ಟಿದ್ದಾನೆ ಇವತ್ತು. ಇದರ ಹಿಂದೆ ಯಾರಿದ್ದಾರೆ? ಇದರ ಹಿಂದೆ RSS ಇದೆ. ಈ RSS ಹೇಳಿರೋ ರೀತಿಯಲ್ಲಿ ಈ ಭಾಸ್ಕರ್ ಪ್ರಸಾದ್ ನಡ್ಕೊತಾ ಇದ್ದಾರೆ. ಮತ್ತು ನಮ್ಮ ಪರಮೇಶ್ವರ್ ಅವರು ನಮ್ಮ ಸಮುದಾಯದ ನಾಯಕರು, ಮುಂಚೂಣಿ ನಾಯಕರು. ಅವ್ರ ಬಗ್ಗೆ ಕೂಡ ಅವಹೇಳನಕಾರಿಗೆ ಮಾತಾಡ್ತಾರೆ. ಅದನ್ನು ಕೂಡ ನಾವು ಖಂಡಿಸ್ತೇವೆ. ನಾವು ಮಂದಕೃಷ್ಣ ಮಾದಿಗವರು ದಯವಿಟ್ಟು ಕರ್ನಾಟಕದಲ್ಲಿ ಬಂದು ಬೆಂಕಿ ಹಚ್ಚಬೇಡಿ. ನಿಮ್ಮ ರಾಜ್ಯಗಳಲ್ಲಿ ನೀವು ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ನಾವು ಅದನ್ನೇನು ವಿರೋಧ ಮಾಡಿಲ್ಲ. ನಾವು ಯಾರು ಕೂಡ ಆಂಧ್ರ ಪ್ರದೇಶಕ್ಕೆ ಬಂದು ತೆಲಂಗಾಣದಲ್ಲಿ ಬಂದು ವಿರೋಧ ಮಾಡಿಲ್ಲ. ಆದರೆ ನೀವಿಲ್ಲಿ ಬಂದು ಈ ಸಮುದಾಯಗಳನ್ನ ಎತ್ಕಟ್ಟಿ ಇವತ್ತು ಎಡಗೈ ಬಲಗೈ ಸಮುದಾಯಗಳು ಕಿತ್ತಾಡೋಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಅದರಿಂದ ಏನು ಈ ಒಂದು ವಿಚಾರವಾಗಿ ನಾವು ಈ 25ನೇ ತಾರೀಕು ನಡೀತಕ್ಕಂಥ ಫ್ರೀಡಮ್ ಪಾರ್ಕಿನಲ್ಲಿ ಬಲಗೈ ಸಮುದಾಯದ ಒಂದು ಹೋರಾಟದ ಒಂದು ವೇದಿಕೆಯನ್ನು ಮಾಡಿದ್ದಾರೆ. ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಒಂದು ನಾಯಕತ್ವದಲ್ಲಿ, ಆ ಸ್ವಾಮೀಜಿಯವರ ನಾಯಕತ್ವದಲ್ಲಿ ನಾವೆಲ್ಲ ಕೂಡ ಬೆಂಬಲವನ್ನು ಕೊಡ್ತಾ ಇಲ್ಲಿ ಕೂಡ ನಾವು ಈ ಭಾಗದಿಂದ ಸಾವಿರಾರು ಜನ ಕಾರ್ಯಕರ್ತರು ನಮ್ಮ ಬಲಗೈ ಸಮುದಾಯದ ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಜೈ ಭೀಮ್ ಬಂಧುಗಳೇ, ಪರಮೇಶ್ವರ್ ಅವ್ರನ್ನ, ಮಾದೇವನವ್ರನ್ನ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ಪ್ರಿಯಾಂಕಾ ಖರ್ಗೆ ಅವ್ರನ್ನೆಲ್ಲ ಹೀಯಾಳಿಸಿ ಮಾತಾಡ್ತಾ ಇದ್ದಾರೆ. ಇದು ಖಂಡನೀಯ. ಇದನ್ನು ಖಂಡಿಸ್ತೀವಿ ನಾವು. ಆದ್ದರಿಂದ ದಯವಿಟ್ಟು ನಮಗಾಗಿರ್ತಕ್ಕಂಥ ಅನ್ಯಾಯ, ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು 25ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಕರೆದಿರ್ತಕ್ಕಂಥ ಹೋರಾಟಕ್ಕೆ ನಮ್ಮ ಈ ಭಾಗದ ಎಲ್ಲ ಜನರು ನಾವು ಸಾವಿರಾರು ಸಂಖ್ಯೆಯಲ್ಲಿ ಕರ್ಕೊಂಡೋಗಿ ನಾವು ಅದನ್ನು ಒತ್ತಾಯಪೂರ್ವಕವಾಗಿ ನಮಗೂ ಆಗಿದೆ ಅನ್ಯಾಯ ಅಂಥೇಳಿ ಘೋಷಣೆ ಮಾಡ್ತಾ ನಮಗೂ ಅನ್ಯಾಯನ ಸರಿಪಡಿಸಿ ಅಂಥೇಳಿ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತೀವಿ. ಮತ್ತು ಈ ನಮ್ಮ ಸಮುದಾಯನ ಅವಹೇಳನ ಮಾಡ್ತಾ ಇರ್ತಕ್ಕಂಥ ಈ ಭಾಸ್ಕರ್ ಪ್ರಸಾದ್ ಮತ್ತು ಇನ್ನಿತರರು ಅವರ ವಿರುದ್ಧವಾಗಿ ನಾವು ಖಂಡಿಸ್ತೀವಿ. ಅವರು ನಮ್ಮನ್ನು ಎಲ್ಲೋ ಒಂದು ಕಡೆ ನಾವು ತಪ್ಪಿಕೊಂಡು ಹೋಗೋಣ ಅಂತ ಹೇಳಿ ಪ್ರಯತ್ನ ಪಟ್ಟರು ಕೂಡ ಅವರು ಸಪ್ರೇಟೇ ಆಗಿ, ಅಂದರೆ ನಾವೇ ಸಪ್ರೇಟ್ ಆಗಬೇಕು, ಬಾಬಾ ಸಾಹೇಬ್ರು ಹೇಳಿದಂಥ ಮಾತನ್ನು ಮರೆತು ಅವರು ಒಂದು ದಾರಿನಲ್ಲಿ ಹೋಗ್ತಾ ಇದ್ದಾರೆ. ಅದು ಖಂಡನೀಯ ಅಂತ ಖಂಡಿಸ್ತಾ ನಾನು ಇದನ್ನು ಈ ಬಲಗೈ ಸಮುದಾಯದ ಹೋರಾಟಕ್ಕೆ ನನ್ನ ಬೆಂಬಲ ಇದೆ. ನಾವು ಸಾವಿರಾರು ಸಂಖ್ಯೆಯಲ್ಲಿ ಹೋಗೋಣ, ಈ ಭಾಗದ ಜನ ಎಲ್ಲ ನಾವು ಸಪೋರ್ಟ್ ಮಾಡೋಣ, ಹೋರಾಟನ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಜೈ ಭೀಮ್ ಬಂಧುಗಳೇ, ಇವತ್ತು ಏನು ಈ ಮೀಸಲಾತಿಗೆ ಸಂಬಂಧಪಟ್ಟಂಥ ಬಲಗೈ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಈ ರಾಜ್ಯದಲ್ಲಿ ಈ ರಾಜಕೀಯದ ತೆವಲಿಗೋಸ್ಕರ, ಅವರು ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಕೆಲವು ನಾಯಕರುಗಳು ಈ ರಾಜ್ಯದಲ್ಲಿ ಎಡಗೈ ಮತ್ತು ಬಲಗೈ ಅಂದರೆ ವಲಯ ಮತ್ತು ಮಾದಿಗ ಇವರಿಬ್ಬರಲ್ಲೂ ಕೂಡ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾರಣ, ಎಲ್ಲಿ ಈ ಬಲಗೈ ಮತ್ತು ಎಡಗೈ ಸಮುದಾಯಗಳು ಈ ರಾಜ್ಯದಲ್ಲಿ ಒಗ್ಗೂಡಿಬಿಟ್ರೆ ಈ ರಾಜ್ಯವನ್ನು ಆಳುವಂತಹ ಶಕ್ತಿ ಆ ಸಮುದಾಯಗಳಿಗೆ ಬಂದ್ಬಿಡುತ್ತೆ ಅಂತೇಳಿ ಈ ರಾಜಕೀಯದ ದುರುದ್ದೇಶಗಳಿಂದ ಇಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿ ರಾಜ್ಯದಲ್ಲಿ ಈ ಸಮುದಾಯಗಳಿಗೆ
ಅಶಾಂತಿಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಜೊತೆಯಲ್ಲಿ ನಮ್ಮ ಮುಂದಿನ ಪೀಳಿಗೆಯನ್ನು ಮೂಲೆಗುಂಪು ಮಾಡುವಂತಹ ನಿಟ್ಟಿನಲ್ಲಿ ಈ ಹುನ್ನಾರಗಳು ನಡೀತಾ ಇರ್ತಕ್ಕಂಥದ್ದು. ಇದು ಹಲವಾರು ಬಾರಿ ಈ ಹಿಂದೆ ಕೂಡ ಈ ಸಿಂಗಲ್ ವಿಂಡೋ ಅನ್ನೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತಂದ್ಬಿಟ್ಟು ಹೇಳಿ ಡೆಲ್ಲಿಗೂ ಕೂಡ ನಾವು ನಿಯೋಗಗಳನ್ನು ಕೂಡ ಹಲವಾರು ಬಾರಿ ನಾವು ಹೋಗಿದ್ವಿ. ರಾಜ್ಯ ಸರ್ಕಾರಗಳಲ್ಲಿ ಮನವಿಗಳನ್ನು ಕೂಡ ಮಾಡಿದ್ವಿ. ಆದರೆ ಅವರು ಬರೀ ಭರವಸೆಗಳನ್ನು ಹೇಳ್ಕೊಳ್ತಾ ಬಂದಿದ್ದರು. ಈಗ 2023-24ರಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ಸಮೀಕ್ಷೆ ಮಾಡ್ತಾರೆ. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಾಗ ಅವರು ಕೂಡ ಯಾವುದೋ ಒಂದು ರೀತಿಯಲ್ಲಿ ಯಾರೋ ಒಬ್ಬರಿಗೆ ಮಾತ್ರನೇ ಇದು ಅನುಕೂಲ ಆಗುವಂಥ ರೀತಿ ನೀತಿಗಳಲ್ಲಿ ಅವರು ಒಂದು ಸಮೀಕ್ಷೆಗಳನ್ನು ನಡೆಸ್ತಾರೆ ರಾಜ್ಯದಲ್ಲಿ. ಆ ಸಂದರ್ಭಗಳಲ್ಲಿ ಸ್ಪರ್ಶ ಜಾತಿಗಳನ್ನು ಮೊದಲಿಂದಲೂ ಕೂಡ ಏನು ಈ ಬಲಗೈ ಸಮುದಾಯ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತಂದ್ಬಿಟ್ಟು ಹೇಳಿ ಏನೆಲ್ಲ ಕೂಡ ಇತ್ತು, ಅದರ ಪ್ರಕಾರವಾಗಿ ಆ ಅಂಕಿಅಂಶಗಳ ಪ್ರಕಾರವಾಗಿ ಬಲಗೈ ಸಮುದಾಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಂಕಿಅಂಶ ಮೊದಲನೇ ಸ್ಥಾನದಲ್ಲಿತ್ತು. ಆದರೆ ಇತ್ತೀಚೆಗೆ ಇವರು ತಗೊಂಡಿರ್ತಕ್ಕಂಥ ಈ ಒಳ ಏನು ಇವರ ರೂಪುರೇಷೆಗಳೆಲ್ಲ ಕೂಡ ಇತ್ತು, ಅದರ ಪ್ರಕಾರವಾಗಿ ಈ ಸ್ಪರ್ಶ ಜಾತಿಗಳನ್ನು ಪ್ರವರ್ಗ ಎ ಒಳಗಡೆ ಸೇರಬೇಕಾಗಿರ್ತಕ್ಕಂಥದ್ದನ್ನು ಬೇರೆ ಎಡಗೈ ಸಮುದಾಯಗಳಿಗೆ ಇವರು ಸೇರ್ಪಡೆ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ನ್ಯಾಯಬದ್ಧವಾಗಿದೆಯಾ? ಸೊ ಇದರ ಪ್ರಕಾರವಾಗಿ ಈ ಭಾಸ್ಕರ್ ಪ್ರಸಾದ್ ಅವರು ಈ ರಾಜ್ಯದಲ್ಲಿ ಎಡಗೈ ಮತ್ತು ಬಲಗೈ ಸಮುದಾಯಗಳ ವಿರುದ್ಧವಾಗಿ ಸಮುದಾಯಗಳ ವಿರುದ್ಧವಾಗಿ ಭಾಳ ದೊಡ್ಡ ಮಟ್ಟದಲ್ಲೂ ಕೂಡ ಅವರು ಬೀದಿಯಲ್ಲಿ ನಿಂತ್ಕೊಂಡು ಯಾವುದೋ ಒಂದು ಅವರ ಅಧಿಕಾರದ ಆಮಿಷಗೋಸ್ಕರ ಅವರು ನಮ್ಮನ್ನು ಇಲ್ಲಿ ಮೂಲೆ ಗುಂಪು ಮಾಡುವಂತಹ ನಿಟ್ಟಿನಲ್ಲಿ ಹೊರ ರಾಜ್ಯಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ತೊಗೊಂಡು ಬಂದು ಇಲ್ಲಿ ಹುನ್ನಾರಗಳನ್ನು ನಡೆಸಿರ್ತಕ್ಕಂಥದ್ದು. ಈ ಧೋರಣೆಯನ್ನು ನಾವು ಬಲಗೈ ಸಮುದಾಯದ ಎಲ್ಲ ಸಮಾನ ಮನಸ್ಕರು ರಾಜ್ಯದಲ್ಲಿ ಇವತ್ತು ನಮ್ಮ ಮೀಸಲಾತಿಯನ್ನು, ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನು, ನಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಏನು ಇವತ್ತು ಮಾನ್ಯ ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿ ಅವರಿದ್ದಾರೆ, ಅವರು ನಮಗೆಲ್ಲ ಕೂಡ ಒಂದು ರೀತಿ ಐಕಾನ್ ಇದ್ದಂಗೆ. ನಮ್ಮಲ್ಲೂ ಕೂಡ ಬುದ್ಧಿಜೀವಿಗಳಿದ್ದಾರೆ, ವಿದ್ಯಾವಂತರಿದ್ದಾರೆ. ಅವರನ್ನು ಕೂಡ ಗಣನೆಗೆ ತಗೊಳ್ಳಿ, ಅವರ ಅಭಿಪ್ರಾಯಗಳನ್ನು ತಗೊಳ್ಳಿ. ನೀವು ಮಾಡಿರ್ತಕ್ಕಂಥದ್ದು ಸಮೀಕ್ಷೆಯನ್ನು ಸರಿ ಇಲ್ಲ ಅಂತಂದ್ಬಿಟ್ಟು ಹೇಳಿ ನಾವುಗಳೆಲ್ಲ ಕೂಡ ವಿರೋಧ ಮಾಡ್ತೇವೆ. ನಾವು ಅಣ್ಣ ತಮ್ಮಂದ ರೀತಿ ಒಳಗಡೆ ಬಾಳಬೇಕಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಯಾವುದು ಕೂಡ ಈ ರಾಜ್ಯದಲ್ಲಿ ತಾರತಮ್ಯಗಳಿದ್ದಿಲ್ಲ. ಇತ್ತೀಚೆಗೆ ಈ ಗೊಂದಲಗಳನ್ನು ತಗೊಂಡು ಬಂದು ಇಡೀ ನಮ್ಮ ಸಮುದಾಯಗಳಿಗೆ ನೆಮ್ಮದಿ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇವತ್ತು 27ನೇ ತಾರೀಕು ವಿಧಾನಸಭೆಯಲ್ಲಿ ನಡೆಯತಕ್ಕಂಥ ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಚರ್ಚೆ ಇದೆ. ಆ ಚರ್ಚೆಯಲ್ಲಿ ಇವರು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗದೇ ಇರತಕ್ಕಂಥ ರೀತಿ ಒಳಗಡೆ ಅವರು ನ್ಯಾಯಬದ್ಧವಾಗಿ ಆ ರಾಜ್ಯ ಸರ್ಕಾರ ತೀರ್ಮಾನಗಳನ್ನು ಕೈಗೊಳ್ಳಬೇಕು. ಇಲ್ಲವಾದ ಒಂದು ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ದೇವೆ. ಇಡೀ ರಾಜ್ಯ ಒಂದಾಗಿದೆ, ಬಲಗೈ ಸಮುದಾಯ ಒಂದಾಗಿದೆ. ಜೊತೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ರಾಜ್ಯದಲ್ಲಿ ಧ್ವನಿಗೂಡಿಸಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಏನು ನಮ್ಮ ಬಲಗೈ ಸಮುದಾಯದಲ್ಲಿರ್ತಕ್ಕಂಥ ಹಕ್ಕುಗಳು, ಬಾಧ್ಯತೆಗಳು ಏನಿತ್ತು, ಸಂವಿಧಾನದಲ್ಲಿ ಏನು ಅಡಕವಾಗಿತ್ತು, ಅದರನ್ನು ಮಾತ್ರ ನಾವು ಕೇಳ್ತಿದ್ದೀವಿ. ನಾವು ಹೊಸದಾಗಿ ಏನು ಕೂಡ ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೇನು ಬರಲಿಲ್ಲ. ಹಾಗಾಗಿ ಇವತ್ತು 25ನೇ ತಾರೀಕು ನಡೆದಿರ್ತಕ್ಕಂಥ ಒಂದು
ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟ ಇವತ್ತು ಇಡೀ ದೇಶ ನೋಡ್ತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಹೋರಾಟ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನಾಯಕರುಗಳು ಏನು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಅವರೆಲ್ಲರೂ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇವೆ. ಇಡೀ ರಾಜ್ಯದ ಸಮುದಾಯ, ಬಲಗೈ ಸಮುದಾಯ ನಿಮ್ಮೊಟ್ಟಿಗೆ ಇರ್ತವೆ. ಯಾವುದಕ್ಕೂ ಕೂಡ ಹಿಂಜರಿಯಕ್ಕೆ ಹೋಗಬೇಡಿ. ದಯಮಾಡಿ ಅವಕಾಶ ಏನಾದರೂ ಕೂಡ ನಮಗೆ ಅನ್ಯಾಯ ಆಗೋಂಥ ಸಂದರ್ಭದಲ್ಲಿ ಕಂಡು ಬಂದಂಥ ಪಕ್ಷದಲ್ಲಿ ದಯಮಾಡಿ ನೀವೆಲ್ಲ ಕೂಡ ಹೊರಗಡೆಗೆ ಬನ್ನಿ, ರಾಜೀನಾಮೆ ಕೊಟ್ಟು ನಾವು ಮತ್ತೆ ನಿಮ್ಮನ್ನು ಚುನಾಯಿತರು ಮಾಡಿ ಮತ್ತೆ ನಾವು ಅದೇ ಸ್ಥಾನಕ್ಕೆ ಕೂಡಿಸ್ತಕ್ಕಂಥ ಕೆಲಸವೂ ಕೂಡ ನಮ್ಮ ಸಮುದಾಯ ಮಾಡಲಿಕ್ಕೆ ನಾವು ಸಿದ್ಧರಾಗಿರ್ತೇವೆ. ನಾವು ನಿಮ್ಮ ಜೊತೆಯಲ್ಲಿ ಗಟ್ಟಿ ಧ್ವನಿಯಾಗಿ ನಾವು ನಿಲ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ, ದಯಮಾಡಿ ತಾವು ಅಹಿಂದ ನಾಯಕರು ಅಂತಂದ್ಬಿಟ್ಟು ಹೇಳಿ ರಾಜ್ಯದಲ್ಲಿ ಗುರುತಿಸ್ಕೊಂಡು ನಮ್ಮ ಬಲಗೈ ಸಮುದಾಯ ಎಲ್ಲರೂ ಕೂಡ ಈ ಬಾರಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತಂದ್ಬಿಟ್ಟು ಹೇಳಿ ಒಕ್ಕೂರಲಿಂದ ನಾವೆಲ್ಲ ಕೂಡ ಈ ರಾಜ್ಯದಲ್ಲಿ ನಿಮಗೆ ಮತಗಳನ್ನು ಹಾಕಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಯಾಯಗಳಾಗಬಾರ್ದು ಅಂತಂದ್ಬಿಟ್ಟು ಹೇಳಿ ನಿಮ್ಮನ್ನು ಸ್ಥಾನದಲ್ಲಿ ನಾವು ಕೂರಿಸಿದ್ದೇವೆ. ದಯಮಾಡಿ ತಾವೆಲ್ಲ ಕೂಡ ನೀವು ತಗೊಳ್ತಕ್ಕಂಥ ತೀರ್ಮಾನ ಯಾರಿಗೂ ಮೋಸ ಆಗೋದು ಬೇಡ. ಎಲ್ಲರಿಗೂ ಕೂಡ ಸಮಾನತೆಯಾಗಿರ್ತಕ್ಕಂಥ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತಂದ್ಬಿಟ್ಟು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಾಗೆ ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಯಲ್ಲೂ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಮಹದೇವಪುರ ಕ್ಷೇತ್ರ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಆಗಿರ್ತಕ್ಕಂಥ ಈ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಮಹದೇವಪುರ ಕ್ಷೇತ್ರದ ಪೂರ್ವ ತಾಲೂಕಿನಿಂದ ಕೂಡ ಅನೇಕ ಮಹನೀಯರು, ಹಿರೀಕರು ಎಲ್ಲ ಕೂಡ ಈ ಸಂದರ್ಭದಲ್ಲಿ ಈ ಒಂದು ಹೋರಾಟಕ್ಕೆ, ನಮ್ಮ ಮೀಸಲಾತಿಯ ಹೋರಾಟಕ್ಕೆ ಬಂದು ಪಾಲ್ಗೊಂಡು ನಾವೆಲ್ಲ ಕೂಡ ಭಾಳ ಗಟ್ಟಿ ಧ್ವನಿಯಿಂದ ಹೋರಾಟ ಮಾಡ್ತೇವೆ. ನಮ್ಮ ಮೀಸಲಾತಿಯನ್ನು ಉಳಿಸ್ತೇವೆ. ನಮ್ಮ ಮುಂದಿನ ಪೀಳಿಗೆಯನ್ನು ನಾವು ಬೆಳೆಸ್ತೇವೆ. ನಾವೆಲ್ಲ ಕೂಡ ಕಟ್ಟಿಬದ್ಧವಾಗಿ ಸಂವಿಧಾನವನ್ನು ಉಳಿಸ್ತೇವೆ. ಅಂಬೇಡ್ಕರ್ ಅವರ ಹೆಸರನ್ನು ರಾರಾಜಿಸುವಂತೆ ನಾವು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂದೆ ಹೋಗುವಂಥ ಭ್ರಮೆಯೇ ಇಲ್ಲ ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಅಭಿನಂದನೆಗಳನ್ನು ತಿಳಿಸಿ ಈ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೂ ಅನೇಕರು ಮಾತನಾಡೋರಿದ್ದಾರೆ. ಇನ್ನೂ ಅನೇಕ ನಾಯಕರುಗಳು ಕೂಡ ಬರಬೇಕಿತ್ತು. ಕಾರಣಾಂತರಗಳಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ಆದರೆ ನಾವು 25ನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ ನಾವು ಖಂಡಿತವಾಗಲೂ ಕೂಡ ನಾವೆಲ್ಲ ಕೂಡ ಬಂದು ಭಾಗಿಯಾಗ್ತೇವೆ ಅಂತಂದ್ಬಿಟ್ಟು ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಬಂಧುಗಳೇ, ನಾವೆಲ್ಲ ಕೂಡ ಸಜ್ಜಾಗೋಣ. 25ನೇ ತಾರೀಕಿಗೆ ನಾವೆಲ್ಲ ಏನು ರೂಪುರೇಷೆಗಳನ್ನು ಮಾಡಬೇಕು, ನಮ್ಮ ಹೋರಾಟ ಯಾವ ರೀತಿ ಇರಬೇಕು ಅಂತಂದ್ಬಿಟ್ಟು ಹೇಳಿ ನಾವೆಲ್ಲ ಕೂಡ ಮತ್ತೆ ಚರ್ಚೆ ಮಾಡಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಇಲ್ಲಿಂದ ಆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಕೂಡ ಬರ್ತೇವೆ ಅಂತಂದ್ಬಿಟ್ಟು ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಾನು ಕಾಡುಗೋಡಿ ಸೊಣ್ಣಪ್ಪ ಅಂತಂದ್ಬಿಟ್ಟು ಹೇಳಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ರಾಜ್ಯಾಧ್ಯಕ್ಷರು. ಜೈ ಭೀಮ್. ಮೇಲೆ ಆಸೀನರಾಗಿರುವಂಥ ನನ್ನ ಬಂಧುಗಳಿಗೆ ವಂದಿಸುತ್ತಾ ಮತ್ತು ಪತ್ರಿಕೋದ್ಯಮಿಗಳಿಗೆ, ನನ್ನ ಸ್ನೇಹಿತರಿಗೆ ವಂದಿಸುತ್ತಾ, ಏನು ಒಳ ಮೀಸಲಾತಿ ಇದೆಯಲ್ವ, ನಾವು ಅಣ್ಣ ತಮ್ಮದ ನಿಟ್ಟಿನಲ್ಲೇ ಇಷ್ಟು ದಿನ ನಡ್ಕೊಂಡೋಗಿದ್ದು. ನಮಗೀಗ ನಮ್ಮ ಸ್ನೇಹಿತರು ಹೇಳ್ದಂಗೆ ನಾವು ಯಾರು ಮೇಲು ಕೀಳು ಭೇದ ಭಾವ ಇಲ್ಲ, ಅವ್ರ ಹಕ್ಕುಗಳು ನಮ್ಗೆ ಬೇಕು ಅಂತ ಯಾರು ಕೇಳಿದ್ರಲ್ಲ, ನಮ್ಮ ಹೋರಾಟಗಾರರಾಗಲಿ ಯಾರೇ ಆಗಲಿ. ಈಗ ಮೊದಲಿಗೆ ನಮ್ಮ ಈ ಹಿರಿಯ ನಾಯಕರುಗಳನ್ನ, ಈ ರಾಜಕಾರಣಿಗಳನ್ನೇನು ನಿಲ್ಲಿಸ್ತಾರೆ ನಮ್ಮ ಸಮುದಾಯದ ನಾಯಕರನ್ನ, ಅವರು ಈ ಕೂಡಲೇ ಅವ್ರಿಗೆ ಹೋಗಿ ಕ್ಷಮೆ ಕೇಳಿ ಇವ್ರು ನಿಲ್ಲಿಸಬೇಕು. ಇಲ್ಲಾಂದರೆ ನಮ್ಮ ನಾಯಕರು ಹೇಳ್ದಂಗೆ ನಾವು ಅವ್ರ ಮೇಲೆ FIR ಬುಕ್ ಮಾಡೋದು ಮತ್ತು ಬೃಹತ್ ಇವನ್ನ ಅವ್ರ ಮೇಲೆ ನಾವೊಂದು ಹೋರಾಟಕ್ಕೆ ಸಿದ್ಧ ಆಗಬೇಕಾಗಿದೆ. ಆಮೇಲೆ ಈ ನಾಗಮೋಹನ್ ದಾಸ್ ವರದಿ ಏನಿದೆಯೋ ಅದು ಅವೈಜ್ಞಾನಿಕ ವರದಿ. ಈಗ ನಮ್ಮ ಪಕ್ಕದ ಆನೇಕಲ್ ಭಾಗದಲ್ಲಿ ನಮ್ಮ ಆತ್ಮೀಯ ಸಹೋದರರಾದ ನಮ್ಮ ಸ್ನೇಹಿತರು ನಿನ್ನೆ ಒಂದು ವರದಿ ಕೊಟ್ಟಿದ್ದಾರೆ. ಅದರಲ್ಲಿ 80,000 ಜನ 90,000 ಜನ ಆನೇಕಲ್ನಲ್ಲಿದ್ದಾರಂತೆ. ಅವ್ರು ಬೆಂಗಳೂರು ನಗರದಲ್ಲೇ 80,000 ಜನ ಅಂತ ಹೇಳ್ಬಿಟ್ಟು ಒಂದು ವರದಿ ಆಗಿದೆ. ಮತ್ತು ನಮ್ಮ ಈ ಪೂರ್ವ ತಾಲೂಕಲ್ಲಿ ಮತ್ತು ನಮ್ಮ ಈ ವಿಧಾನಸಭಾ ಕ್ಷೇತ್ರದಲ್ಲಿ 1,80,000 ಜನ ಹತ್ತತ್ರ ಇದ್ದೀವಿ ನಾವು.
ಆ ವರದಿಗಳೆಲ್ಲ ಸುಳ್ಳಾಗಿದೆ. ಹಾಗಾಗಿ ಈ ವರದಿ ಮೇಲೆ ನಮಗೆ ನಂಬಿಕೆ ಇಲ್ಲ. ಈ ವರದಿಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೇವೆ. ಈ ನಮ್ಮ 25ನೇ ತಾರೀಕು ಏನಿದೆ ಈ ಹೋರಾಟಕ್ಕೆ ನಾವು ಬೃಹತ್ ಸಂಖ್ಯೆಯಲ್ಲಿ ನಮ್ಮ ಪೂರ್ವ ತಾಲೂಕು ನಾವು ಸಿದ್ಧಾಗಿ ನಾವೆಲ್ಲ ಮಾತಾಡಿ ನಾವು ಏನು ಖರ್ಚು ವೆಚ್ಚಗಳಿದೆ ಬಸ್ಸುಗಳು ಅದು ಇದು ಮಾಡಿಕೊಂಡು ಹೋಗೋ ವ್ಯವಸ್ಥೆ ಮಾಡೋಣ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ. ಈ ಕಾರ್ಯಕ್ರಮ ಸಕ್ಸಸ್ ಮಾಡಿಸೋಣ. ಜೈ ಹಿಂದ್. ಜೈ ಭೀಮ್ ಬಂಧುಗಳೇ, ಏನು ಇವತ್ತು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದಾರೆ, ಈ ಪತ್ರಿಕಾಗೋಷ್ಠಿಗೆ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಅಣ್ಣಯ್ಯ ಅವರ ಟೀಮಿಂದ ನಾನು ಹೇಳುವುದೇನೆಂದರೆ, ಈಗ ನಾಗಮೋಹನ್ ದಾಸ್ ವರದಿನೇ ಸರಿಯಿಲ್ಲ. ಅದು ವರದಿ ಮಾಡಿರೋದು ಜಾತಿ ವಿಂಗಡಣೆ ಮಾಡಿ ವರದಿ ಮಾಡೋದು ಸರಿಯಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲವರು ಮಾತಾಡೋದು ಬಲಗೈಯವರಿಗೆ ಅವಹೇಳನಕಾರಿ ಮಾತುಗಳನ್ನ ಮಾತಾಡೋದು ಇವೆಲ್ಲ ನಮ್ಮ ಎಲ್ಲ ಬಲಗೈ ಸಮುದಾಯದ ಎಲ್ಲ ಜನರು ಖಂಡಿಸ್ತೇವೆ. ಯಾಕಿದು ಈ ಥರ ನಮ್ಮ ದೊಡ್ಡ ಮುಖಂಡರುಗಳಾದ ರಾಷ್ಟ್ರೀಯ ಮುಖಂಡರುಗಳಾದ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, SC ಮಾದೇವಪ್ಪ ಆಗಿರ್ಬೋದು, ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರು ಎಲ್ರಿಗೂ ಅವರ ಇದಕ್ಕೆ ತೊಂದರೆ ತುಂಬಾ ಕಿರುಕುಳವಾಗಿ ಜಾತಿ ವಿಂಗಡಣೆ ಬಗ್ಗೆ ಮಾತಾಡಿರೋದು ನಾವೆಲ್ಲ ನಮ್ಮ ಸಂಘಟನೆಯಿಂದ ಆಗಲಿ ಇಡೀ ನಮ್ಮ ಮಾದೇವಪುರ ವಿಧಾನಸಭಾ ಕ್ಷೇತ್ರದ ಬಲಗೈ ಸಮುದಾಯವನ್ನೇ ಖಂಡಿಸ್ತೇವೆ. ನಾವು ಯಾವುದೇ ರೀತಿಯಲ್ಲಿ 25ನೇ ತಾರೀಕು ನಡೀತಕ್ಕಂಥ ಫ್ರೀಡಮ್ ಪಾರ್ಕಲ್ಲಿ ನಡೆಯುವಂಥ ಈ ಸಮುದಾಯದ ಬಲಗೈ ಸಮುದಾಯದ ಹೋರಾಟಕ್ಕೆ ನಮ್ಮ ಪೂರ್ಣ ಬೆಂಬಲ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪೂರ್ಣ ಬೆಂಬಲವನ್ನು ಕೋರ್ತೇವೆ ಅಂತ ಈ ಮೂಲಕವಾಗಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಕರ್ನಾಟಕ ರಾಜ್ಯದ ಬಲಗೈ ಸಮುದಾಯದ ಮುಖಂಡರುಗಳು ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನಾಯಕತ್ವದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ದಿನಾಂಕ 25/3/2026 ಫ್ರೀಡಮ್ ಪಾರ್ಕ್ನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾದೇವಪುರ ವಿಧಾನಸಭಾ ಕ್ಷೇತ್ರದಿಂದ ಮಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಬಲಗೈ ಮುಖಂಡರ ಒಂದು ಒತ್ತಾಸೆ ಏನಪ್ಪ ಅಂತ ಹೇಳಿದ್ರೆ, ಈಗ ರೋಸ್ಟರ್ ಬಿಂದು ಅಂಥೇಳಿ ಮಾಡಿದ್ದಾರೆ. ಈಗ ರೋಸ್ಟರ್ ಬಿಂದು ಅನ್ನೋದನ್ನೇನಾದ್ರು ತೆಗೆದುಹಾಕ್ಬಿಟ್ರೆ, ಈಗ ಅವ್ರೇನು 17% ಇತ್ತು, ಈಗ 15% ಇದೆ. 17%ಗೆ ಈಗಾಗಲೇ 6 ಕೇಸ್ ಇದೆ ಸುಪ್ರೀಂ ಕೋರ್ಟಲ್ಲಿ ಅಂತೇಳಿ ತಡೆ ಇದೆ. ಇರುವಂಥ 15%ಅಲ್ಲಿ 5, 4, 1 ಅಂತೇನೋ ಮಾಡ್ತೀರ ಅಂತ ಹೇಳ್ತಿದ್ದಾರೆ. ಆ ರೀತಿ ಮಾಡಿ ಆ ರೋಸ್ಟರ್ ಬಿಂದು ನೀವೇನಾದ್ರು ತೆಗೆದುಬಿಟ್ರೆ ಒಂದು ಸಣ್ಣ ಮಿಸ್ಟೇಕ್ ಅಷ್ಟೇ ಅಲ್ಲಿರೋದು. ಆ ರೋಸ್ಟರ್ ಬಿಂದು ಇರೋದ್ರಿಂದ ಇನ್ನು 5 ವರ್ಷ ಪ್ರವರ್ಗ ಅಂತ ಏನು ಮಾಡಿದ್ದಾರೆ ಮಾದಿಗ ಸಮುದಾಯ, ಅವ್ರಿಗಷ್ಟೇ ಮೀಸಲಾತಿ ಸಿಗುತ್ತೆ. 5 ವರ್ಷಗಳ ಕಾಲ ನಮಗೆ ಯಾವುದೋ ಒಂದು ಸಣ್ಣ ಒಂದು ಹುದ್ದೆ ಸಿಗೋದಿಲ್ಲ. ಈ ರೋಸ್ಟರ್ ಬಿಂದು ತೆಗೆದುಬಿಟ್ಟು ಅವ್ರಿಗೊಂದು ಹುದ್ದೆ ನಮಗೊಂದು ಹುದ್ದೆ ಅಂತೇಳಿ ನೀವು ಕೊಡೋದಾದರೆ ನಾವು ರಾಜ್ಯ ಸರ್ಕಾರನ ಸ್ವಾಗತ ಮಾಡ್ತೀವಿ. ಹಾಗೆಯೇ ಈಗ ಮಾದೇವಪುರ ಜಲಸಂಘ ಅಂತೇಳಿ ಸುಮಾರು ಒಂದು 15 ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ಆ ಒಂದು ಸಂಘದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈಗ ಎಲ್ಲರೂ ಇದ್ದಾರೆ, ಇಲ್ಲಿ ಹಿರಿಯ ಮುಖಂಡರು ಎಲ್ಲರೂ ಇದ್ದಾರೆ. ಇಲ್ಲಿ ಬಲಗೈ ಮತ್ತು ಎಡಗೈ ಸಮುದಾಯದಲ್ಲಿ ಯಾವುದೇ ಒಬ್ಬ ಮುಖಂಡರಿಗೆ ರಾಜಕೀಯವಾಗಿರ್ಬೋದು ಅಥವಾ ಬಲಾಢ್ಯರಿಂದ ತೊಂದರೆ ಆದಂಥ ಸಂದರ್ಭದಲ್ಲಿ ಮಾದೇವಪುರ ದಲಿತ ಸಂಘ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ಕೊತ ಬಂದಿದೆ. ಇಲ್ಲಿ ಯಾವುದೇ ರೀತಿ ಬಲಗೈ ಎಡಗೈ ಅಂತೇಳಿ ನಾವು ಮಾಡಿಲ್ಲ. ಆದರೆ ಈಗ ಭಾಸ್ಕರ್ ಪ್ರಸಾದ್ ಮೊದಲು RSS ಅಲ್ಲಿದ್ದ ಮನುಷ್ಯ, RSSಯಿಂದ ಏಕಾಏಕಿ SDPI ಏನು ಮುಸ್ಲಿಂ ಸಮುದಾಯದ ಒಂದು ಪಾರ್ಟಿ ಏನಿದೆ ಆ ಪಾರ್ಟಿಗೆ ಬಂದರು. ಆಮ್ ಆದ್ಮಿಗೆ ಹೋದ್ರು. ಒಂದು ಪಾರ್ಟಿಯಲ್ಲಿ ನಿಲ್ತಿರೋ ಎಲ್ಲೂ ಒಂದು ಕಡೆ ನಿಲ್ದಿರಾ ಅಲ್ಲೆಲ್ಲ ಕುಳ್ಗೇಡ್ಸಿರುತ್ತೆ ಈ ಮನುಷ್ಯ, ಎಲ್ಲ ಕಡೆ ಹಾಳು ಮಾಡ್ಕೊಬಂದು ಈಗ ಎಡಗೈ ಬಲಗೈನ ಏನು ನಾವು ಅಂಟಮ್ದಿರ್ ಥರ ಇದ್ದೀವಿ. ಅಲ್ಲಿ ಅವ್ರಿಗೊಂದು ಹೇಳ್ತಾರೆ, ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಅವರು, ಅವೈಜ್ಞಾನಿಕ ಅಂತ ಹೇಳ್ತೀರ ನೀವು ಈ ವರದಿನ, ಹಾಗಾಗಿದ್ರೆ ನೀವು ಆವತ್ತೇ ನೀವು ಆಪೋಸಿಟ್ ಮಾಡಬೇಕಾಗಿತ್ತು ಅಂತೇಳಿ. ಆವತ್ತಿನ ದಿವಸ ಇದೇ ಹೋರಾಟನ ಬಲಗೈ ಸಮುದಾಯದಿಂದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಹೋರಾಟ ಇಟ್ಕೊಂಡಿದ್ರು. ಅಲ್ಲಿ ಪ್ರವರ್ಗ ಸಿಯಲ್ಲಿ ಇರ್ತಕ್ಕಂಥ ಕೊರ್ಚ, ಕೊರ್ಮ ಮತ್ತು ಲಂಬಾಣಿ ಬೋವಿ ಸಮುದಾಯದವ್ರು ಏನಿದ್ದಾರೆ ಅವರೊಂದು ಆಸೆ ಇಟ್ಕೊಂಡಿದ್ರು. ಈಗಾಗಲೇ ಬಹುತೇಕ ಅವರೇ ಎಲ್ಲ ಆಳ್ತಾ ಬಂದಿದ್ದಾರೆ. ಇವರಿಬ್ಬರು ಜಗಳದಲ್ಲಿ ನಮ್ಗೆ ಅನುಕೂಲ ಆಗುತ್ತೆ, ಈ ವರದಿ ಆಗೋದೇ ಇಲ್ಲ ಅಂತೇಳಿ. ಅವತ್ತು ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಏನಾದರೂ ಒಂದು ದಿನ
ಈ ವರದಿ ನಮಗೆ ಸರಿ ಇಲ್ಲ ಅಂತೇನಾದರೂ ಪಕ್ಕ ಇಟ್ಬಿಟ್ಟಿದ್ದಿದ್ರೆ ತಾವೆಲ್ಲ ವಿಜಯೋತ್ಸವ ಆಚರಣೆ ಮಾಡಿದ್ದೀರಾ, ನೀವೆಲ್ಲ ಸೇರಿ ನನ್ನಿಂದನೇ ಇದಾಗಿದ್ದು ಅಂಥೇಳಿ ಅರುಣ್ ಕುಮಾರ್ ಇವರೆಲ್ಲ ಮಾಡಿದ್ರಲ್ಲ. ನಿಮ್ಮ ವಿಜಯೋತ್ಸವಕ್ಕೆ ಮೂಲ ಕಾರಣ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು. ಯಾಕಪ್ಪ ಅಂತ ಹೇಳಿದ್ರೆ, ನಾವು ಅಣ್ತಂದಿರು ಫಸ್ಟ್ ಇದನ್ನು ಒಪ್ಕೊಂಬಿಡೋಣ, ಇದು ಅನುಷ್ಠಾನ ಆಗಲಿ, ಆಮೇಲೆ ಅದರಲ್ಲಿ ಇರ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಯೋಚನೆ ಮಾಡೋಣ ಅಂತ ಅವರು ಮುಂದಾಲೋಚನೆ ಮಾಡಿದ್ರಿಂದ ಇವತ್ತು ಇಲ್ಲಿ ತನಕ ಬಂದಿದೆ. ಅದರಲ್ಲೂ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬಲಗೈ ಸಮುದಾಯದ ಕೊಡುಗೆ ಭಾಳಷ್ಟಿದೆ. ಆ ಸಮುದಾಯದಲ್ಲಿ ಭಾಳಷ್ಟು ಕೊಡುಗೆ ಇದ್ದಿದ್ದರಿಂದನೇ ಸರ್ಕಾರನೂ ಅವತ್ತಿಗೆ ಮಣಿದಿದ್ದು. ಹಾಗಾಗಿ ನೀವು ದಯವಿಟ್ಟು ನಮ್ಮ ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚೋದನ್ನು ಬಿಟ್ಟು, ಈಗ ಒಳ ಮೀಸಲಾತಿ ಸಕ್ಸಸ್ ಆಗಿತ್ತು, ಒಳ ಮೀಸಲಾತಿ ಸಕ್ಸಸ್ ಆಗಿ ಇಲ್ಲಿರ್ತಕ್ಕಂಥ ರೋಸ್ಟರ್ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಕೊಂಡು ಮುಂದೆ ಈಗ ನಾವು ಸರ್ಕಾರಿ ಹುದ್ದೆ ಅಂತ ಹೇಳ್ತಾ ಇದ್ದೀವಿ. ಇರತಕ್ಕಂಥ 500 ಸರ್ಕಾರಿ ಹುದ್ದೆ ಇದ್ದರೆ ಕೇವಲ 20ರಿಂದ 30 ಅಷ್ಟೇ ಸರ್ಕಾರಿ ಹುದ್ದೆ. ಉಳಿದಿರ್ತಕ್ಕಂಥ 460ರಿಂದ 470 ಹುದ್ದೆ ಹೊರಗುತ್ತಿಗೆಯಲ್ಲಿ ತಗೊತಾ ಇದ್ದಾರೆ. ಇವತ್ತು ಟೀಚರ್ಸು ಹೊರಗುತ್ತಿಗೆಯಲ್ಲಿದ್ದಾರೆ, ಡಾಕ್ಟ್ರುಗಳು ಹೊರಗುತ್ತಿಗೆಯಲ್ಲಿದ್ದಾರೆ. ಆ ಹೊರಗುತ್ತಿಗೆಯಲ್ಲಿ ನಮ್ಗೆ ಮೀಸಲಾತಿ ಸಿಕ್ಕಿದೆಯಾ? ಅಲ್ಲೇ ಮೀಸಲಾತಿ ಸಿಕ್ಕಿಲ್ಲ ನಮಗೆ. ಅಲ್ಲಿ ನಿಜವಾಗ್ಲೂ ನಾವು ಎಡಗೈ ಬಲಗೈ ಎಲ್ಲರೂ ಸಹ ಅಲ್ಲಿ ಹೋರಾಟ ಮಾಡಬೇಕು. ಆ ಮುಂದಿನ ಹೋರಾಟಕ್ಕೆ ಅಣಿಯಾಗಬೇಕು. ಆ ಮುಂದಿನ ಹೋರಾಟ ಅಣಿಯಾಗಕ್ಕೆ ದಯವಿಟ್ಟು ಭಾಸ್ಕರ್ ಪ್ರಸಾದ್, ಅರುಣ್ ಕುಮಾರ್ ನೀವು ಈ ತರಲೆ ಕೆಲಸನ ಬಿಡಬೇಕು. ಹಾಗೆಯೇ ಈಗ ನಾವು ಇಲ್ಲಿ ಎಲ್ಲ ನಮ್ಮ ಹಿರಿಯ ಮುಖಂಡರು ಬಂದಿದ್ದಾರೆ, ಅವರೆಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಹೋರಾಟಕ್ಕೆ ಪೂರ್ವಭಾವಿ ಸಭೆ ಕರೆದಿದ್ದಾರೆ. ಈ ಸಭೆಗೆ ಬಂದಿರತಕ್ಕಂಥ ಎಲ್ಲರೂ ತಮ್ಮ ಊರುಗಳಲ್ಲಿರ್ಬೋದು, ತಮ್ಮ ಸಂಘಟನೆಗಳಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕು. ನಾವು ಸಹ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್. ಬಂಧುಗಳೇ, ಈಗಾಗಲೇ ಹಲವಾರು ಮುಖಂಡರುಗಳು ಈ ಬಗ್ಗೆ ತಮ್ಮ ಸವಿವಾದ ವಿಚಾರಗಳನ್ನು ತಿಳಿಸಿದ್ದಾರೆ. ಈಗಾಗಲೇ ನಾವು ದಶಕಗಳ ಕಾಲದಿಂದ ಇಬ್ಬರು ಸೋದರ ರೀತಿಯಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬಂದವರು. ಇವತ್ತು ಒಳ ಮೀಸಲಾತಿ ಮಾಡಲೇಬೇಕು ಅಂಥೇಳಿ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಈಗಿನ ಸರ್ಕಾರ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚಿಸಿ, ಆ ಸಂದರ್ಭದಲ್ಲಿ ಇವತ್ತು ಇದ್ದಂಥ ಅನೇಕ ಜಾತಿಗಳನ್ನು ಜಾತಿ ಗಣತಿ ಮೂಲಕವಾಗಿ ಅಂಕಿ ಅಂಶಗಳ ಮೂಲಕವಾಗಿ ಸಂಗ್ರಹ ಮಾಡಿದಂಥವರು ನಾಗಮೋಹನ್ ದಾಸ್ ಅವರು. ಇವತ್ತು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಮತ್ತು ಛಲವಾದಿ, ಬಲಗೈ ಈ ಥರ ಎಲ್ಲ ಸಮುದಾಯಗಳು, ಮಾದಿಗ ಮತ್ತು ಈ ಥರ ಎಲ್ಲ ಇದ್ದಂಥವನ್ನ ಇವತ್ತು ಏನಾಗಿದೆ ಅಂದರೆ ಎಲ್ಲ ಕೂಡ ಅಂಕಿಅಂಶಗಳು ಕೊಡಬೇಕಾದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಸ್ನೇಹಿತರು ಹೇಳ್ದಂಗೆ ಇಲ್ಲಿ ಭಾಳಷ್ಟು ಬಲಗೈ ಸಮುದಾಯ ಈ ಕ್ಷೇತ್ರದಲ್ಲಿ ಇದ್ದೇವೆ. ಆದರೆ ಇವತ್ತೆಲ್ಲೋ ಅಂಕಿಅಂಶಗಳಲ್ಲಿ ಕಡಿಮೆ ತೋರಿಸುವಂಥ ಕೆಲಸಗಳನ್ನು ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಅದೇ ಥರ ಕೆಲಸ ಮಾಡಿ ಇವತ್ತು ಏನು ಆ ವರ್ಗೀಕರಣ ಮಾಡುವಂತಹದ್ರಲ್ಲಿ ವರ್ಗ A, B, C ಅಂತ ಮಾಡಿದ್ದಾರೆ. ಇವತ್ತು ಹಿಂದೆ ಇದ್ದಂತಹ ಅನೇಕ ಆಯೋಗಗಳ ಪ್ರಕಾರವಾಗಿ ನಮ್ಮ ಬಲಗೈ ಸಮುದಾಯದವರು ಮೊದಲು ಪ್ರಥಮ ಸ್ಥಾನದಲ್ಲಿದ್ದಂಥವನ್ನ ಇವತ್ತು 2ನೇ ಸ್ಥಾನಕ್ಕೆ ತಂದಿಟ್ಟಿದ್ದಾರೆ. ಇವತ್ತು ಅನೇಕ ಜಾತಿಗಳನ್ನು ಏನು ಬಲಗೈ ಮತ್ತು ಎಡಗೈ ಅಂತ ವಿಚಾರ ಬಂದಾಗ ಈ ವಿಚಾರದಲ್ಲಿ ಇಟ್ಟುಕೊಂಡು ನಾವೆಲ್ಲ ಕೂಡ ಸಹ ಹೋರಾಟ ಮಾಡಿ ಎಲ್ಲ ಕೂಡ ಬೆಂಬಲವನ್ನು ಸೂಚಿಸಿದ್ವಿ. ಆದರೆ ಈಗೇನಾಗಿದೆ ಅಂದರೆ ಈ ನಾಗಮೋಹನ್ ದಾಸ್ ವರದಿಯಿಂದಾಗಿ ಇವತ್ತು ಜಾತಿಗಳನ್ನ ಕಿತ್ತಾಡುವಂತಹ ಮಟ್ಟಕ್ಕೆ ತಂದಿಟ್ಟಿದ್ದಾರೆ. ಬೆಂಕಿ ಹಚ್ಚುವಂಥ ಕೆಲಸವನ್ನು ಆ ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಆ ವರದಿಯನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕಂದರೆ ಇವತ್ತು A ವರ್ಗದಲ್ಲಿರ್ಬೇಕಂತ ನಮ್ಮನ್ನು B ವರ್ಗದಲ್ಲಿ ಮಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸರಿ? ಆ ಒಂದು ಕಾರಣಕ್ಕಾಗಿ ಇವತ್ತು ಏನು ಮಾನ್ಯ ಸ್ವಾಮೀಜಿಗಳಾದಂತಹ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಇದೇ ತಿಂಗಳು 25ನೇ ತಾರೀಕು ಒಂದು ಬಲಗೈ ಸಮುದಾಯದ ಒಕ್ಕೂಟದಿಂದ ಒಂದು ರಾಜ್ಯ ಮಟ್ಟದ ಒಂದು ಬೃಹತ್ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಸಲುವಾಗಿ ಇವತ್ತು ನಾವೆಲ್ಲ ಈ ಭಾಗದಲ್ಲಿ ಬೆಂಗಳೂರು ಪೂರ್ವ ತಾಲೂಕಲ್ಲಿರ್ತಕ್ಕಂಥ ಅನೇಕ ದಲಿತ ಸಂಘಟನೆ ಮುಖಂಡಗಳೆಲ್ಲ ಸೇರಿ ನಾವು ಕೂಡ, ಯಾಕಂದರೆ ಇವತ್ತೆಲ್ಲ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ಜಾತಿಗಳು ಎತ್ತುಕಟ್ಟುವಂಥ ಕೆಲಸವನ್ನು ಈ ಪುಣ್ಯಾತ್ಮ ಮಾಡಿರೋ ಕಾರಣಕ್ಕಾಗಿ ಇವತ್ತು ಏನು ನಾವು ನಮ್ಮ ಅನೇಕ ಒತ್ತಾಯಗಳೇನೆಂದರೆ ನಾವು ಕೂಡ ನಮ್ಮನ್ನು ಕೂಡ ಪ್ರವರ್ಗ ಏನಲ್ಲಿ ಸೇರಿಸಬೇಕು ಅನ್ನೋದು ಒಂದು ಒತ್ತಾಯ. ಆ ಕಾರಣಕ್ಕಾಗಿ ಇವತ್ತು ನಾವು ಎಲ್ಲ ಇವತ್ತು ಈ ಬೆಂಗಳೂರು ಪೂರ್ವ ತಾಲೂಕಿಗೆ ಇರ್ತಕ್ಕಂತಹ ಎಲ್ಲ ಬಹುತೇಕ ಸಂಘಟನೆಗಳು ಒಟ್ಟುಗೂಡಿ ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕವಾಗಿ ನಾವು ಕೂಡ ಏನು
ಈ ತಿಂಗಳು 25ನೇ ತಾರೀಕು ನಡೆಯುವಂತಹ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ನಾವು ಕೂಡ ನಿಮ್ಮ ಜೊತೆ ನಿಲ್ತೀವಿ. ಇವತ್ತು ಏನು ಬಲಗೈ ಸಮುದಾಯದಲ್ಲಿರ್ತಕ್ಕಂಥ ಏನು ಎಸ್ ಸಿ ಮಾಧವಪ್ಪ ಅವರಾಗ್ಬೋದು, ಎಲ್ಲ ಕೂಡ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ಖರ್ಗೆ, ಜಿ ಪರಮೇಶ್ವರು, ಎಲ್ಲರಿಗೂ ನಾವು ಜೊತೆಯಲ್ಲಿ ಇರ್ತೀವಿ, ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಮತ್ತು ಏನು ಜಾನಪ್ರಕಾಶ್ ಸ್ವಾಮೀಜಿಯವರು ಅವರು ಕೂಡ ನಾವು ಕೈನ ಬಲಪಡಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ನಮ್ಮನ್ನು ಯಾವುದೇ ಕಾರಣಕ್ಕೂ BL ಇರೋನ್ನ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಯಮಾಡಿ ನಮ್ಮನ್ನು ಕೂಡ ಪ್ರವರ್ಗ ಏನೆಲ್ಲ ಸೇರಿಸಬೇಕು. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ನಾವು, ಯಾಕಂದರೆ ಈಗಾಗಲೇ ನಾವೆಲ್ಲ ಕೂಡ ಒಂದು ಸೋದರ ರೀತಿಯಲ್ಲಿ ಇದ್ದಂಥವ್ರು. ಇವತ್ತು ನಾವು ಕೂಡ ಎಲ್ಲ ಕೂಡ ಇವತ್ತು ನಮ್ಮನ್ನು ಬೇರೆ ಬೇರೆ ಮಾಡೋವಂಥ ಕೆಲಸವನ್ನು ಕೆಲವು ಶಕ್ತಿಗಳು ಮಾಡ್ತಾ ಇದ್ದಾವೆ. ಅದನ್ನೆಲ್ಲ ನಾವು ಯಾವುದು ಸಹಿಸೋಕ್ಕೆ ರೆಡಿ ಇಲ್ಲ. ಆ ಕಾರಣಕ್ಕಾಗಿ ಏನು ಈ ತಾರತಮ್ಯ ಆಗಿದೆ, ಈ ಅಂಕಿಅಂಶಗಳ ಪುನರ್ ಪರಿಶೀಲನೆ ಮಾಡಬೇಕು. ಇದು ಯಾವುದೇ ಕಾರಣಕ್ಕೂ ಈ ವರದಿಯನ್ನು ಅಂಗೀಕಾರ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಇದು ಮತ್ತೊಮ್ಮೆ ಒಂದು ಪುನರ್ರಚನೆ ಮಾಡಿ ಈ ವಾಸ್ತವ ಯಾರಿಗೆ ಏನೇಳಿ ಏನು ಅಂಕಿಅಂಶಗಳು ಕರೆಕ್ಟ್ವಾಗಿ ಇರಬೇಕು. ಯಾಕಂದರೆ ಈಗ ಕೆಲವನ್ನೆಲ್ಲ ಛಲವಾದಿಗಳನ್ನ ತಗೊಂಡೋಗಿ ಮಾದಿಗಳಿಗೆ ಸೇರಿಸಿದ್ದಾರೆ. ಮತ್ತು ಪರಿಯಾನವರು ಅವನು ಕೂಡ ಸೇರಿಸಿದ್ದಾರೆ. ಮತ್ತು ಎಷ್ಟೋ ಜನ ಆದಿ ಕರ್ನಾಟಕದಲ್ಲಿರೋನು ಸೇರಿಸಿದ್ದಾರೆ. ಇವೆಲ್ಲ ಕೂಡ ತಾರತಮ್ಯ ಆಗಿದೆ. ಅದಕ್ಕೆ ನಾವು ಈ ವರದಿನೇ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಸರ್ಕಾರ ಯಾವುದೇ ಕಾರಣಕ್ಕೂ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡಿ ಇನ್ನೊಂದು ಸಮುದಾಯನ ನೀವು ಇದು ಮಾಡೋದಾದರೆ ನಾವು ಈ ವರದಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮನ್ನು ಕೂಡ ಪ್ರವರ್ಗ ಏಕೆ ಸೇರಿಸ್ಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಆ ಒಂದು ಹೋರಾಟಕ್ಕೆ ಏನು ಈ 25ನೇ ತಾರೀಕು ಹೋರಾಟಕ್ಕೆ ನಾವೆಲ್ಲರೂ ಕೂಡ ಎಲ್ಲ ಸಂಘಟನೆಗಳು ಸೇರಿ ನಾವು ಕೂಡ ಅವ್ರ ಜೊತೆ ನಿಲ್ತೀವಿ ಅಂತೇಳಿ ಮೂಲಕ ನಾನು ಮಾಧ್ಯಮ ಮುಖಾಂತರ ತಿಳಿಸ್ತೀನಿ. ಏನು ಹಿಂದೆ ಇತ್ತು ಹಳೆ ಮೀಸಲಾತಿನೇ ಜಾರಿ ಆಗಬೇಕು ಅಲ್ಲಿ ತನಕ ಅಂತೇಳಿ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಭೀಮ್ ಬಂಧುಗಳೇ. ಜೈ ಭೀಮ್ ಬಂಧುಗಳೇ. ನನ್ನ ಹೆಸರು BT ರಘು ಅಂತ. ಪ್ರಜಾ ಪರಿವರ್ತನೆ ವೇದಿಕೆಯಿಂದ ನಾನು ಈ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದೀನಿ. ಬಂಧುಗಳೇ, ಅಂಬೇಡ್ಕರ್ ಸಾಹೇಬರು ಹೇಳಿದ್ದಾರೆ ಮತ್ತು ಅದೇ ರೀತಿ ದಾದಾ ಕಾನ್ಸಿರಾಮ್ ಸಾಹೇಬರು ಹೇಳಿದ್ದಾರೆ, ಜಾತಿಯನ್ನು ಬಿಟ್ಟು ಸಮಾಜವನ್ನು ಕಟ್ಟಿ ಅಂತ. ಆದರೆ ಇವತ್ತಿನ ಪರಿಸ್ಥಿತಿ ನಮ್ಮ ಏನು ಒಕ್ಕೂಟದ ಕೈ ಚಪ್ಪಾಳೆ ರೀತಿಯಲ್ಲಿ ಇರುವಂಥದ್ದನ್ನು ಬಿಡಿಸ್ಕೊಂಡೋಗೋದಕ್ಕೋ ಇಲ್ಲ ಅವರ ಉನ್ನತವಾಗಿ ಏನೋ ತೋರಿಸ್ಕೊಳೋದಕ್ಕೇನೋ ಅವಿವೇಕ ಅಂತ ಕೆಟ್ಟ ಮಾತುಗಳನ್ನು ಉಪಯೋಗಿಸಿ ಕೆಲವೊಂದು ವರ್ಗಗಳನ್ನು, ಕೆಲವೊಂದು ವ್ಯಕ್ತಿಗಳನ್ನು, ಅಣ್ಣತಮ್ಮದನ್ನೇ ದಿಕ್ಕು ತಪ್ಪಿಸುವಂಥ ಹುನ್ನಾರಗಳು ನಡೀತಾ ಇದೆ. ಏನು ನಾಗಮೋಹನ್ ದಾಸ್ ಅವರು ಕೊಟ್ಟಿರೋಂಥ ವರದಿ ಅದನ್ನು ಸರಿಪಡಿಸಿ ಮೊದಲು ಹೇಗಿತ್ತು ಮೀಸಲಾತಿಯ ವರದಿಯನ್ನು ಅದನ್ನೇ ಜಾರಿ ಮಾಡಲಿ ಅಂತ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ನಾವು ಕೂಡ ಅಣ್ಣತಮ್ಮಂದರಾಗಿ ನಾವು ಅದರಲ್ಲಿ ಭಾಗಿಯಾಗ್ತಾಯಿದ್ದೀರಿ. ನಾವು ಆ ಹೋರಾಟಕ್ಕೆ ಬೆಂಬಲ ಕೊಡ್ತೀರಿ. ನಮ್ಮ ಬೇಡಿಕೆಗಳೇನಿದೆಯಾ ಮತ್ತು ಹೇಗಿದೆಯೋ ಯಥಾಸ್ಥಿತಿಯಲ್ಲಿ ಹಾಗೆ ಆಗಲಿ ಅಂತ ನಾವು ಆಶಯ ಮಾಡಿ ಸರ್ಕಾರಕ್ಕೆ ಒತ್ತಡವನ್ನು ಏರ್ತೀರಿ. ಜೈ ಭೀಮ್. ನಾವು ಬುದ್ಧ. ಎಲ್ಲರಿಗೂ ಜೈ ಭೀಮ್. ಎಲ್ಲ ನಾಯಕರಿಗೂ ವಂದಿಸಿ ನಾನಿವತ್ತು ಹೇಳೋದೇನೆಂದರೆ, ಈ ಬಲಗೈ ಎಡಗೈ ಏನು ಸಮುದಾಯ ಇವಾಗ ವಿಂಗಡಣೆ ಮಾಡಿದ್ದಾರೆ, ಇದು ಆ ಕಾಲದಿಂದ ಇಲ್ಲ. ಇವಾಗ ಇವ್ರ ದುರಂತರಕ್ಕೋಸ್ಕರ ಇವ್ರು ಮಾಡಿಕೊಂಡು ಎಲ್ಲರನ್ನೂ ಸಪ್ರೇಟ್ ಮಾಡೋಕ್ಕೆ ಏನೇನೋ ಮಾಡ್ತಾವ್ರೆ. ಇವರು ರಾಜ್ಯಕ್ಕೆ ಬಂದುಬಿಡ್ತಾರೆ, ಇವರು CMಗಳಾಗ್ಬಿಡ್ತಾರೆ ಅಂತೇಳ್ಬಿಟ್ಟು ಇವ್ರ ಕುತಂತ್ರ. ಇದು ನಡೀಬಾರ್ದು. ಈ ಎಡಗೈಯವರು ಇದನ್ನೆಲ್ಲ ಯೋಚನೆ ಮಾಡಿ ಇಷ್ಟು ದಿವಸ ಹೆಂಗಿದ್ರೋ ಹಂಗಿದ್ರೆ ಅದಕ್ಕೆ ಭಾರಿ ಒಳ್ಳೆಯದು. ನಾವು ಅದಕ್ಕೆ ಸಹಿಸ್ಕೊಂಡು ಹೋಗ್ತೀರಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ತುಂಬ ಹೋರಾಟ ಹಮ್ಕೊತೀರಿ ರಾಜ್ಯ ಮಟ್ಟದಲ್ಲಿ. ಜೈ ಭೀಮ್. ಬಂಧುಗಳೇ, ಇವತ್ತಿನ ದಿನ ಈ ಪೂರ್ವ ತಾಲೂಕಿನಲ್ಲಿ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಮೀಸಲಾತಿಯ ವಿಚಾರವಾಗಿ ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳ ವಿರುದ್ಧವಾಗಿ 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಆಂದೋಲನ, ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಮೀಸಲಾತಿಯ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ದಿಕ್ಕಿನಿಂದ ಕೂಡ ಈ ಒಂದು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಈ ಮಹದೇವಪುರ ಕ್ಷೇತ್ರದ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗ್ರೇಟರ್ ಬೆಂಗಳೂರು ಈ ಪೂರ್ವ ತಾಲೂಕಿನ ವತಿಯಿಂದ ಸಾವಿರಾರು ಸಹಸ್ರಾರು ಸಂಖ್ಯೆಯಲ್ಲಿ 25ನೇ ತಾರೀಕು ಕರೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯ ಹೋರಾಟಕ್ಕೆ ಇಲ್ಲಿ ಅನೇಕ ಸಂಘಟನೆಗಳು
ಒಕ್ಕೂಟವಾಗಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವಿಧ ಸಂಘಟನೆಗಳಂತ ಏನಿಲ್ಲ. ಅಂಬೇಡ್ಕರ ವಾದಿಗಳು ನಾವೆಲ್ಲ ಕೂಡ, ಅಂಬೇಡ್ಕರ್ ಅನುಯಾಯಿಗಳು ನಾವೆಲ್ಲ, ಅಂಬೇಡ್ಕರ್ ಮೀಸಲಾತಿಯನ್ನು ನಾವು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಒಕ್ಕೂರಲಿನಿಂದ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಒಂದು ಒಕ್ಕೂಟ ಸಮಿತಿಯನ್ನು, ಸಂಘಟನೆಗಳ ಒಕ್ಕೂಟ ಸಮಿತಿಯನ್ನು ನಾವು ಮಾಡಿಕೊಂಡು ಎಲ್ಲರೂ ಸಮಾನ ಮನಸ್ಕರಿಂದ ಇವತ್ತು ಬಂದು ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ. ನಾಳೆ ನಾವೆಲ್ಲ ಯಾವ ರೀತಿ ರೂಪುರೇಷೆಗಳನ್ನು ಹೋರಾಟಕ್ಕೆ ಹಮ್ಮಿಕೊಳ್ಬೇಕು ಅಂತಂದ್ಬಿಟ್ಟು ಹೇಳಿ ನಾವೆಲ್ಲ ನಿರ್ಣಯಗಳನ್ನು ಮಾಡಿಕೊಳ್ತೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಕೂಡ ನಾವು ಸೇರಬೇಕಾಗ್ತದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಭೀಮಾ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯ ಈ ದೇಶದ ಬೆನ್ನೆಲುಬಾಗಿ ಎಲ್ಲಿ ಅನ್ಯಾಯಗಳಾಗ್ತದೆ, ಎಲ್ಲಿ ತೊಡಕುಗಳಾಗ್ತಾ ಇದ್ದಾವೆ, ಎಲ್ಲಿ ತಾರತಮ್ಯಗಳಾಗ್ತಾ ಇದ್ದಾವೆ, ಎಲ್ಲಿ ನೋವುಗಳಾಗ್ತಾ ಇದ್ದಾವೆ, ಅದನ್ನೆಲ್ಲ ಕೂಡ ರಾಜ್ಯದ ಜನತೆ, ಅಧಿಕಾರಿಗಳಿಗೆ ಅಥವಾ ಸರ್ಕಾರಗಳಿಗೆ ತಲುಪುವಂಥ ಕೆಲಸವನ್ನು ಮಾಡ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರು, ಎಲ್ಲ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾಧ್ಯಮ ಮಿತ್ರರಿಗೆ ನಾನು ಭೀಮಾ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸಿ